ಮುನಿಯಪ್ಪ ಅವರು ಆ ಇಬ್ಬರಿಗೆ ಅನ್ನೋ ಮಾತಿನ ಅರ್ಥ ಮುಖ್ಯಮಂತ್ರಿ ಹಾಗೆ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. ಆದರೆ ಹೆಚ್ಚಿನ ಮುನಸ್ಸು ಸಿದ್ದರಾಮಯ್ಯ ಅವರ ಮೇಲೆ ಇದೆಯಾ ಕ್ವೆಶ್ಚನ್ ಮಾರ್ಕ್. ಇನ್ನು ಈ ಕೋಲಾರದ ಬೃಹನ್ನಾಟಕದ ಬಗ್ಗೆ ಮತ್ತೊಂದಷ್ಟು ಅಂಶಗಳನ್ನು ಗಮನಿಸ್ತಾ ಹೋಗೋಣ. ಯಾಕೆ ಇದು ಜಟಿಲ ಕುಟಿಲ ಆಗ್ತಾ ಇದೆ, ಸಮಸ್ಯೆ ಬಗೆಹರಿಸಲಿಕ್ಕೆ ಯಾಕೆ ಸಾಧ್ಯವಾಗ್ತಾ ಇಲ್ಲ? ಮುನಿಯಪ್ಪ ಅವರು ಕೂಡ ಪ್ರಶ್ನೆ ಕೇಳಿದ್ರು, ಬೇರೆ ಎಲ್ಲಾ ಕಡೆ ಆಗ್ತಾ ಇದೆ ನಿಮಗೆ, ಬೇರೆ ಕಡೆ ಬಂಡಾಯ ಆಯಿತು, ನಮ್ಮಲ್ಲಿ ಮಾತ್ರ ಯಾಕೆ ಅದನ್ನ ಶಮನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಿಮಗೆ ಅಂತ ಪ್ರಶ್ನೆ ಕೇಳಿದ್ರಲ್ಲ. ಯಾಕೆ ಆಗ್ತಿಲ್ಲ, ಯಾಕೆ ಕಷ್ಟ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಈಗ 5 ಜನ ಏನು, 2 MLCಗಳು ಹಾಗೆ 3 ಶಾಸಕರು ರಾಜೀನಾಮೆಯನ್ನ ಹಾಕ್ಲಿಕ್ಕೆ ರೆಡಿಯಾಗಿ ಹೋಗ್ಬಿಟ್ಟಿದ್ರು. ಇವರಿಷ್ಟು ಮಂದಿ ಕೂಡ ರಮೇಶ್ ಕುಮಾರ್, ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಂತಹ ಶಾಸಕರುಗಳು. ಬಂಡೆದ್ದವರ ಜೊತೆ ಸಭೆಯನ್ನ ನಡೆಸಿದ್ದಾರೆ ಸಿದ್ದರಾಮಯ್ಯ ಹಾಗೆ ಡಿ.ಕೆ. ಶಿವಕುಮಾರ್ ಹಾಗೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್. ಕೋಲಾರದಲ್ಲಿ ರೆಬಲ್ಸ್ಗಳದ್ದು ಒಂದೇ ಬೇಡಿಕೆ. ನೀವು ಪರಮೇಶ್ವರ್ ಅವರು ಕೇಳಿದ್ರು ಅದೇ ಮಾತು, ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಕೇಳಿದ್ರು ಒಂದೇ ಮಾತು, ಭೈರತಿ ಅವರು ಕೇಳಿದ್ರು ಕೂಡ ಒಂದೇ ಮಾತು. ಏನಂತಂದ್ರೆ, ಸಚಿವ ಮುನಿಯಪ್ಪ ಅವರ ಕುಟುಂಬಕ್ಕೆ ಬಿಟ್ಟು ಬೇರೆ ಯಾರಿಗಾದ್ರೂ ಕೊಡಿ, ನಾವು ಅವರನ್ನ ಗೆಲ್ಲಿಸ್ಕೊಂಡು ಬರ್ತೇವೆ ಅನ್ನೋ ನೇರವಾದ ಮಾತನ್ನು ಹೇಳ್ತಿದ್ದಾರೆ. ಮುನಿಯಪ್ಪ ಅವ್ರ ಕುಟುಂಬಕ್ಕೆ ಕೊಡೋದು ಬಿಲ್ಕುಲ್ ನಮಗಿಷ್ಟ ಇಲ್ಲ. ಯಾಕಂತಂದ್ರೆ ನಮ್ಮ 5 ಪೈಕಿ ಪ್ರತಿಯೊಬ್ಬರಿಗೂ ಕೂಡ ವೈಯಕ್ತಿಕವಾಗಿ ರಾಜಕೀಯ ವಿಚಾರದಲ್ಲಿ ಸಾಕಷ್ಟು ಟ್ರಬಲ್ ಮೇಕರ್ ಆಗಿದ್ದಾರೆ ಮುನಿಯಪ್ಪ ಅವರು. ನಮ್ಮನ್ನೇ ಸೋಲಿಸಲಿಕ್ಕೆ ಸಭೆಗಳನ್ನ ನಡೆಸಿದ್ದಾರೆ, ನಮ್ಮ ರಾಜಕೀಯ ಅಭಿವೃದ್ಧಿಗೆ ಮಾರಕವಾಗಿದ್ದಾರೆ ಮುನಿಯಪ್ಪ ಅವರು ಅಂತ ಹೇಳಿ ಘಂಟಾಘೋಷವಾಗಿ ಮಾಧ್ಯಮಗಳ ಕ್ಯಾಮ್ರಾ ಮುಂದೆ ಕೂಡ ಮಾತನಾಡ್ಬಿಟ್ಟಿದ್ದಾರೆ. ಕೆಲ ಪಕ್ಷದ ಆಂತರಿಕ ವಿಚಾರಗಳನ್ನ ಬಹಳಷ್ಟು ಬಾರಿ ಮಾಧ್ಯಮಗಳ ಕ್ಯಾಮ್ರಾ ಮುಂದೆ ಆಡೋದಿಲ್ಲ, ಎಷ್ಟೇ ಅಸಮಾಧಾನ ಇದ್ರೂ ಕೂಡ. ಆದರೆ ಈ ಬಾರಿ 5 ಕೂಡ ಯಾವುದೇ ಮುಲಾಜಿಲ್ಲದೆ ನೇರವಾಗಿ ಮುನಿಯಪ್ಪ ಅವರ ವಿರುದ್ಧವಾಗಿ ತಮ್ಮ ಮುನಿಸನ್ನ ಮಾಧ್ಯಮದ ಮುಂದೆ ಕೂಡ ವ್ಯಕ್ತಪಡಿಸಿಬಿಟ್ಟಿದ್ದಾರೆ. ಮುನಿಯಪ್ಪ ಅವರ ಕುಟುಂಬ ಬಿಟ್ಟು ಯಾರಿಗಾದ್ರೂ ಕೊಡಿ ಅಂತ ಹೇಳಿ ಈ ಶಾಸಕರು ಅಕ್ಷರಶಃ ಬೆದರಿಕೆಯನ್ನ ಒಡ್ತಾ ಇದ್ದಾರೆ. ರಾಜೀನಾಮೆ ಕೊಟ್ಬಿಡ್ತೀವಿ ಇನ್ ಕೇಸ್ ನೀವು ಮುನಿಯಪ್ಪ ಅವರ ಕುಟುಂಬಕ್ಕೇನೆ ಟಿಕೆಟ್ ಕೊಡೋದಾದ್ರೆ ಅಂತ ಹೇಳಿ. ಶಾಸಕರ ರಾಜೀನಾಮೆ ಬೆದರಿಕೆ, ಇದರಿಂದ ಕೆಂಡವಾಗ್ತಿದ್ದಾರೆ ಮುನಿಯಪ್ಪ. ಅವ್ರು ರಾಜೀನಾಮೆ ಕೊಡ್ತಾರೆ ಅಂತ ಅಂದ ಮಾತ್ರಕ್ಕೆ ನೀವು ಟಿಕೆಟ್ ಕೈ ತಪ್ಪಿಸ್ಬಿಡ್ತೀರಾ? ಕೊಡೋಕೆ ನಿರ್ಧಾರ ಆಗಿತ್ತಲ್ಲ. ಬೇರೆ ಕಡೆಗಳಲ್ಲೂ ಕೂಡ ಫ್ಯಾಮಿಲಿ ಮೆಂಬರ್ಸ್ಗೆ, ಕುಟುಂಬಸ್ಥರಿಗೆ, ಮಗಳಿಗೆ, ಮಗನಿಗೆ, ಅಳಿಯ, ಸೊಸೆ, ಹೀಗೆ ಯಾರ್ಯಾರಿಗೂ ಟಿಕೆಟ್ ಕೊಡ್ತಿದ್ದೀರಾ, ಇಲ್ಲಿ ಮಾತ್ರ ಇವ್ರು ಬೆದರಿಕೆ ಹಾಕಿದ್ರು ಅಂತ ಹೇಳಿ ನೀವು ಟಿಕೆಟ್ ಕೊಡೋದಿಲ್ವಾ ಅಂತ ಹೇಳಿ ಕೆಂಡವಾಗ್ಬಿಟ್ಟಿದ್ದಾರೆ ಮುನಿಯಪ್ಪ ಅವರು ಕೂಡ. ಕೋಲಾರ ಶಾಸಕರು ಮಾಡಿದ್ದು ಕೇವಲ ನಾಟಕ ಅಷ್ಟೇ, ಅವ್ರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ. ಎಲ್ಲ ನಾಟಕದ ಹಿಂದಿರುವ ಸೂತ್ರಧಾರ ಯಾರು ಅಂತ ಕೂಡ ನನಗೆ ಗೊತ್ತಿದೆ, ಹೀಗಾಗಿ ನಾನು ಬಗ್ಗೋದಿಲ್ಲ, ಇವ್ರು ರಾಜೀನಾಮೆ ಕೊಡೋದಿಲ್ಲ ಅನ್ನೋದು ನನಗೆ ಗೊತ್ತಿದೆ, ಹೀಗೆ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಅಂತ ಹೇಳಿ ಹಿಂದೆ ಕೂತ ಒಬ್ಬ ವ್ಯಕ್ತಿ ಆಟ ಆಡಿಸ್ತಿದ್ದಾರೆ. ಇದೆಲ್ಲವೂ ಕೂಡ ಕೇವಲ ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂತಹ ನಾಟಕ. ಚಾಲೆಂಜ್ ಮಾಡ್ತೀನಿ, ಈ 5 ಪೈಕಿ ಯಾರೂ ಕೂಡ ರಾಜೀನಾಮೆ ಕೊಡೋದಿಲ್ಲ ಅಂತೇಳಿ ಹೇಳ್ತಿದ್ದಾರೆ ಮುನಿಯಪ್ಪನವರು ಮತ್ತದೇ ಮಾಧ್ಯಮಗಳ ಕ್ಯಾಮ್ರಾ ಮುಂದೆ. ಖರ್ಗೆನೇ ತೀರ್ಮಾನ ಮಾಡಿಬಿಟ್ಟಿದ್ರು, AICC ಅಧ್ಯಕ್ಷರಪ್ಪ ಅವರು ಅವರೇ ತೀರ್ಮಾನಿಸಿದ್ರು ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಕೊಡಬೇಕು, ತಮ್ಮ ಅಳಿಯನಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ. ಹೈಕಮಾಂಡ್ ನಾಯಕರೇ ತೀರ್ಮಾನ ಮಾಡಿದ್ಮೇಲೆ ಮತ್ತೆ ಈ ರೀತಿಯಾಗಿ ಹಾದಿರಂಪ ಬೀದಿರಂಪ ಮಾಡುವುದು ಸರಿಯಲ್ಲ ಅಂತ ಹೇಳೋ ಮೂಲಕ ಇವ್ರು 5 ಜನ ಏನು ಬಂಡೆದ್ದಿದ್ದಾರಲ್ಲ, ಇವರು ಕೇವಲ ಮುನಿಯಪ್ಪನವರ ವಿರುದ್ಧವಾಗಿ ಮಾತ್ರ ಅಲ್ಲ, ಹೈಕಮಾಂಡ್ನ ನಿರ್ಧಾರದ ವಿರುದ್ಧವಾಗಿಯೂ ಬಂಡಾಯವೆದ್ದಿದ್ದಾರೆ. ಹೈಕಮಾಂಡ್ ಇದನ್ನ ಗಮನಿಸಬೇಕು, ನಿಮ್ಮ ಮಾತಿ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅನ್ನೋದನ್ನ ಪರೋಕ್ಷವಾಗಿ ಶಾಸಕರ ವಿರುದ್ಧ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದ್ದಾರೆ KH ಮುನಿಯಪ್ಪ ತಮ್ಮ ಆಕ್ರೋಶದ ಮಾತುಗಳ ಮೂಲಕ. ಹೈಕಮಾಂಡ್ ಏನು ಹೇಳುತ್ತೋ ಅದೇ ಅಂತಿಮ. ಡಿ.ಕೆ. ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವರ ಮಾತಿಗೆ 2 ಬಣಗಳು ಸಮ್ಮತಿಯನ್ನ ಸೂಚಿಸ್ತಾ ಇವೆ. ಈಗ ಪ್ರತಿ ಮಾತು ಅದೆಲ್ಲವೂ ಆದಮೇಲೆ ಇಬ್ಬರಿಗೂ ಬೇಡ, KH ಮುನಿಯಪ್ಪ ಅವರ ಕುಟುಂಬಕ್ಕೂ ಬೇಡ, ಹಾಗೆ ರಮೇಶ್ ಕುಮಾರ್ ಅವರ ಬಣದ ಈ 5 ಶಾಸಕರೇನು ಆಗ್ರಹಿಸ್ತಿದ್ದಾರೆ ಮುನಿಸ್ವಾಮಿ ಅನ್ನೋ ಒಬ್ಬ ಕ್ಯಾಂಡಿಡೇಟ್ ಅನ್ನ ನಿಲ್ಲಿಸಬೇಕು ಕೋಲಾರದಿಂದ ಅಂತ ಹೇಳಿ, ಇಬ್ಬರಿಗೂ ಬೇಡ. 3ನೇ ಅವರಿಗೆ ಲಾಭ ಆಗುತ್ತಾ ಈ ಸಿಚುಯೇಷನ್? ಇದೇ ರೀತಿಯಲ್ಲಿ ಆಗ್ತಾ ಹೋದ್ರೆ KH ಮುನಿಯಪ್ಪ ಅವರ ಫ್ಯಾಮಿಲಿಗೆ ನಿಲ್ಸಿದ್ರೆ ನಾವು ಬಂಡಾಯ ಹೇಳ್ತೀವಿ, ಅಥವಾ ರಮೇಶ್ ಕುಮಾರ್ ಬಣದ ಅಭ್ಯರ್ಥಿಯನ್ನ ನಿಲ್ಸಿದ್ರೆ ನಾನು ಸಪೋರ್ಟ್ ಕೊಡೋದಿಲ್ಲ. SC ಎಡಗೈ ಓಟ್ ಕೇವಲ ಕೋಲಾರದಲ್ಲಿ ಮಾತ್ರವಲ್ಲ, ಇದು ಮುನಿಯಪ್ಪ ಅವರ ಹೇಳಿಕೆ ಬಹಳ ಸೂಕ್ಷ್ಮವಾಗಿ ಗಮನಿಸಿ. ಇದನ್ನ ಕೇವಲ ಕೋಲಾರ ಕ್ಷೇತ್ರದಲ್ಲಿ ಮಾತ್ರವಲ್ಲ, ಪಕ್ಕದಲ್ಲಿ ಚಿಕ್ಕಬಳ್ಳಾಪುರದಲ್ಲೂ ಏಟ್ ಬೀಳುತ್ತೆ ನಿಮಗೆ. ಎಲ್ಲೆಲ್ಲಿ SC ಎಡಗೈ ಸಮುದಾಯದ ಮತದಾರರ ಪ್ರಾಬಲ್ಯ ಇದೆಯೋ ಆ ಎಲ್ಲ ಕ್ಷೇತ್ರದಲ್ಲೂ ಕೂಡ ನೀವು ಕೋಲಾರದಲ್ಲಿ ತೆಗೆದುಕೊಳ್ಳುವ ಡಿಸಿಷನ್ ಪ್ರಭಾವ ಬೀರುತ್ತೆ, ಎಚ್ಚರಿಕೆ ಅನ್ನೋ ಸೂಚನೆಯನ್ನ ಕೊಟ್ಬಿಟ್ಟಿದ್ದಾರೆ ಮುನಿಯಪ್ಪನವರು. ಈ ಇಬ್ಬರ ಬಣದ ಜಗಳದ ಕಡೆಯಿಂದ 3ನೇಯವರಿಗೆ ಲಾಭ ಆಗೋ ಎಲ್ಲ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಕಾಂಗ್ರೆಸ್ನ ಹೈಕಮಾಂಡ್ ಕಡೆದಾಗಿ 3ನೇಯ ಅಚ್ಚರಿಯ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೂ ಕೂಡ ಯಾವುದೇ ಅನುಮಾನ ಇಲ್ಲ. ಆ ಅಚ್ಚರಿಯ ಹೆಸರುಗಳ ಪೈಕಿ
ಗೌತಮ್ ಅನ್ನೋರ ಹೆಸರು ಕೂಡ ಇದೀಗ ಮುನ್ನೆಲೆಗೆ ಬರ್ತಾ ಇದೆ. ಯಾರಿ ಗೌತಮ್ ಅನ್ನೋದ್ರ ಬಗ್ಗೆ ಕೂಡ ಗಮನವಹಿಸ್ಬಿಡೋಣ. ಬೆಂಗಳೂರು ಕೇಂದ್ರ ಕಾಂಗ್ರೆಸ್ನ ಅಧ್ಯಕ್ಷರಾದ ವಿಜಯ್ ಕುಮಾರ್ ಅವರ ಪುತ್ರ ಗೌತಮ್ ಮತ್ತದೆ ಫ್ಯಾಮಿಲಿ ಪಾಲಿಟಿಕ್ಸ್. ಬಟ್ ಗೌತಮ್ ಅವರಿಗೆ KH ಮುನಿಯಪ್ಪ ಅವರ ಬಣದ ಜೊತೆಯಲ್ಲಾಗಲಿ ಅಥವಾ ರಮೇಶ್ ಕುಮಾರ್ ಅವರ ಬಣದ ಜೊತೆಯಲ್ಲಾಗಲಿ ನೇರವಾದ ಸಂಬಂಧ ಇಲ್ಲ. ಹೀಗಾಗಿ ನ್ಯೂಟ್ರಲ್ ಅಭ್ಯರ್ಥಿಯಾಗಿ ಎರಡೂ ಬಣದವರು ಇವರನ್ನ ಒಪ್ಪಬಹುದು ಅನ್ನೋ ಕಾರಣಕ್ಕೆ ಗೌತಮ್ ಅವರ ಹೆಸರನ್ನ ಮುನ್ನೆಲೆಗೆ ತರಲಾಗ್ತಾ ಇದೆ. ಇವರ ಹೆಸರನ್ನೂ ಸೇರಿದಂತೆ ಇನ್ನು 3 ಅಭ್ಯರ್ಥಿಗಳ ಹೆಸರನ್ನ, 3 ಕಂಟೆಂಡರ್ಗಳ ಹೆಸರನ್ನ ಶಿಫಾರಸು ಮಾಡಲಾಗಿದೆ. ಕಡೆಯದಾಗಿ ಹೈಕಮಾಂಡ್ ಯಾರಿಗೆ ಕೋಲಾರದ ಟಿಕೆಟ್ ನೀಡುತ್ತೆ ಈ ಕ್ಷಣದವರೆಗೂ ಕೂಡ ಯಕ್ಷ ಪ್ರಶ್ನೆಯಾಗಿ ಮುಂದುವರೆದಿದೆ. ಅಲ್ಲಿಗೆ ಕೋಲಾರದ ಕಾಂಗ್ರೆಸ್ನ ಬಂಡಾಯದ ಕಥೆ ಆಯಿತು. ಬಂಡಾಯ ಬಿಜೆಪಿಯಲ್ಲಿಲ್ವಾ? ಅಭ್ಯರ್ಥಿ ಅಂತಾರಲ್ಲ, ಹಾಗೆ ಅಧಿಕಾರಕ್ಕೆ ಬಂದ್ಬಿಟ್ಟಿದೆ. ಅಲ್ಲಿ ನಡೀತಾ ಇರುವ ಬೆಳವಣಿಗೆಗಳನ್ನೆಲ್ಲ ನೋಡ್ತಾ ಇದ್ರೆ ಮುಂದಿನ ಡಿಸೆಂಬರ್ ಒಳಗೆ ಹೊಸ ಮುಹೂರ್ತ ಕೊಟ್ಟಿದ್ದಾರೆ. ಮುಂದಿನ ಡಿಸೆಂಬರ್ ಒಳಗೆ ಸರ್ಕಾರ ಪತನ ಆಗೋದು ನಿಶ್ಚಿತ ಅಂತ ಮಾತನಾಡಿದ್ದಾರೆ HD ಕುಮಾರಸ್ವಾಮಿಯವರ ಕಾಂಗ್ರೆಸ್ ಸರ್ಕಾರದ ಭವಿಷ್ಯದ ಕುರಿತಾದ ಮಾತುಗಳು ನಿಮ್ಮ ಮುಂದೆ. ಈ ಚುನಾವಣೆಯ ನಂತರ ನಾನೇನು ಜ್ಯೋತಿಷಗಾರನಲ್ಲ, ಆದರೆ ಅನಿವಾರ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ 1 ವರ್ಷದ ಒಳಗೆ ನಾನು ಡಿಸೆಂಬರ್ ತಿಂಗಳು ಡೆಡ್ ಲೈನ್ ಕೊಡ್ತೇನೆ. ಡಿಸೆಂಬರ್ ತಿಂಗಳೊಳಗೆ ನಾವು ತೆಗಿಬೇಕಾಗಿಲ್ಲ ಸರ್ಕಾರ. ವಿಜೇಂದ್ರ ಮಹೇಶ್ ಅಣ್ಣನ ಹೇಳ್ತಾರೆ, ಇವತ್ತು ಈ ಸರ್ಕಾರ ಅವರೇ ತಕ್ಕೊತಾರೆ. ಕಾಂಗ್ರೆಸ್ನಲ್ಲಿ ಏನ್ ನಡೀತಿದೆ ಅಂತಕ್ಕಂಥದ್ದು ಗೊತ್ತಿದೆ. ಪಾಪ ನಮ್ಮ ಹಳೆ ಸ್ನೇಹಿತರು ನಮ್ಮ ರಾಮನಗರ ಜಿಲ್ಲೆಯ ನಮ್ಮ ಸ್ನೇಹಿತರು ಬಂದಿಲ್ಲಿ ಮಂಡ್ಯದಲ್ಲಿ ಚುನಾವಣೆ ನಡೆಸ್ತೀವಿ ಅಂತ ಒಂದ್ ಕಡೆ ಕೈ ಎತ್ತಿ ಜೋಡೆತ್ತುಗಳಂತ ಹೇಳಿ ಕೈ ಎತ್ತಿಸ್ಬಿಟ್ರೆ ನನ್ನ ಕೈನಲ್ಲಿ. ಆಮೇಲೆ ಅಲ್ಲೇನ್ ಮಾಡಿದ್ರು ಅಂತಕ್ಕಂಥ ನಿಮ್ಮೆಲ್ಲರಿಗೂ ಗೊತ್ತಿದೆ. ಸರ್ಕಾರ ಪತನ ಆಗುತ್ತೆ ಅನ್ನೋ ಮಾತು ಇವತ್ತು ಹೊಸದಾಗಿ ಕೇಳೋಕ್ ಸಿಕ್ಕಿದ್ದೇನಲ್ಲ. ಯಾವಾಗ ಸ್ವಂತ ಬಲದ ಮೇಲೆ, ಅದರಲ್ಲೂ ಸುಭದ್ರವಾದ ಬಹುಮತದ ಆಧಾರದ ಮೇಲೆ ಸರ್ಕಾರ ರಚನೆ ಆಯಿತು, ಅದಾಗಿ ಕೆಲವೇ ದಿನಗಳಿಂದಲೂ ಕೂಡ ವಿರೋಧಿ ಬಣಗಳಿಂದ ಈ ರೀತಿಯ ಮಾತು ಕೇಳೋಕ್ ಸಿಗ್ತಲೇ ಇದೆ. ಲೆಕ್ಕಾಚಾರಗಳು ನಂಬರ್ಗಳ ಮೇಲೆ ಆಧಾರಿತವಾಗಿರೋದ್ರಿಂದ, ಅಂದರೆ ಸರ್ಕಾರ ಪತನವಾಗತ್ತಾ, ಆಗೋಷ್ಟು ಬಲಹೀನವಾಗಿದೆಯಾ ಸಂಖ್ಯಾಬಲ ಕಾಂಗ್ರೆಸ್ ಪಾಳೆಯಕ್ಕೆ ಅನ್ನೋ ಲೆಕ್ಕಾಚಾರ ಅವತ್ತೂ ನಡೆದಿತ್ತು. ಇವತ್ತೂ ಕೂಡ ಒಂದು ಬಾರಿ ಕ್ವಿಕ್ ಆಗಿ ಅದ್ರ ಬಗ್ಗೆ ಗಮನ ಕೊಟ್ಬಿಡೋಣ. ಸರ್ಕಾರ ಬೀಳಬೇಕು ಅಂದರೆ ಅಂಕಿಅಂಶಗಳ ಗೇಮ್ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂಕಿಅಂಶಗಳ ಆಧಾರದ ಮೇಲೆ ನಾವು ಗಮನ ಕೊಟ್ಟು ನೋಡಿದಾಗ ಸರ್ಕಾರ ಬೀಳಿಸೋದು ಅಥವಾ ಬೀಳೋದು ಅಷ್ಟು ಸುಲಭ ಇಲ್ಲ. ಯಾಕಂತಂದರೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಿಂಗಲ್ ಪಾರ್ಟಿಯಾಗಿ 135 ಶಾಸಕರ ಬಲದೊಂದಿಗೆ ಗೆದ್ದು ಬೀಗಿದೆ. 135 ಶಾಸಕರ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರ ಜೊತೆಯಲ್ಲಿ ಇಬ್ಬರು ಪಕ್ಷೇತರ ಅಭ್ಯರ್ಥಿಗಳು ಕೂಡ ಬೆಂಬಲವನ್ನ ಘೋಷಿಸಿದ್ದಾರೆ ಕಾಂಗ್ರೆಸ್ ಪಾಳೆಯಕ್ಕೆ. ಇನ್ನು ಅಲ್ಲಿಗೆ ಕಾಂಗ್ರೆಸ್ನ ಬಲ 137 ಶಾಸಕರ ಸಂಖ್ಯೆಗೆ ಬಂದು ನಿಲ್ಲುತ್ತೆ. ಹಾಲಿ ಬಿಜೆಪಿ ಮತ್ತು JDSನ ಮೈತ್ರಿಯ ಬಲ 66+19 ಕೂಡಿಸಿದಾಗ 85+1 ಕೂಡಿಸಿದಾಗ 86ಕ್ಕೆ ಬಂದು ನಿಲ್ಲುತ್ತೆ. ಆದರೆ 112 ಮ್ಯಾಜಿಕ್ ನಂಬರ್ ಅದನ್ನು ತಲುಪಬೇಕು ಅಂದರೆ, ಅದಕ್ಕಿಂತ 1 ಶಾಸಕರ ಬಲ ಹೆಚ್ಚಾಗಬೇಕು ಅಂದರೆ 113ಕ್ಕೆ ತಲುಪಬೇಕು ಅಂತಂದರೆ ಈ ಮೈತ್ರಿ ಪಾಳೆಯಕ್ಕೆ 27 ಶಾಸಕರ ಬೆಂಬಲದ ಅವಶ್ಯಕತೆ ಇರುತ್ತೆ. 27 ಮಂದಿ ಕಾಂಗ್ರೆಸ್ನ ಶಾಸಕರು ಕಾಂಗ್ರೆಸ್ಗೆ ಕೈ ಕೊಟ್ಟು ಈ ದೋಸ್ತಿ ಪಾಳೆಯದ ಜೊತೆಯಲ್ಲಿ ಹಸ್ತಲಾಘವ ಮಾಡಿದಾಗ ಮಾತ್ರ ಕಾಂಗ್ರೆಸ್ನ ಸರ್ಕಾರ ಪತನವಾಗಿ ದೋಸ್ತಿ ಸರ್ಕಾರ ರಚನೆ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಸಂಖ್ಯೆಯ ಆಧಾರದ ಮೇಲೆ ಲೆಕ್ಕಾಚಾರಗಳು ಬಹಳ ಮುಖ್ಯ ಸರ್ಕಾರ ರಚನೆ ಮಾಡಲಿಕ್ಕೆ. ಹೀಗಾಗಿ ಇನ್ ಕೇಸ್ ಕಾಂಗ್ರೆಸ್ ಸರ್ಕಾರ ಬಿದ್ದು ದೋಸ್ತಿ ಪಾಳೆಯದ ಸರ್ಕಾರ ರಚನೆ ಆಗಬೇಕು ಅಂದರೆ ಎಕ್ಸ್ಟ್ರಾ 27 ಶಾಸಕರ ಬೆಂಬಲ ದೋಸ್ತಿ ಪಾಳೆಯಕ್ಕೆ ಅವಶ್ಯಕತೆ ಇದೆ. ಆದರೆ ಸದ್ಯದ ಪರಿಸ್ಥಿತಿಯನ್ನ ಗಮನಿಸಿದಾಗ ಕಾಂಗ್ರೆಸ್ನಿಂದ 27 ಶಾಸಕರನ್ನ ಹೊರಗೆ ಕರ್ಕೊಂಡು ಬರೋದು ಅಥವಾ 27 ಶಾಸಕರು ಅವರಾಗೆ ಹೊರಬರೋ ಸಾಧ್ಯತೆ ಬಹಳ 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 ಕಡಿಮೆ ಸಾಧ್ಯತೆ ಇದೆ, ಕಷ್ಟವೂ ಇದೆ. 27 ಶಾಸಕರನ್ನ ಸೆಳೆದ್ರೂ ಕೂಡ ಇನ್ ಕೇಸ್ ಮ್ಯಾಜಿಕ್ ಆಯಿತು, ರಾತ್ರೋರಾತ್ರಿ ಬಂಡಾಯ ಬಿಸಿ ತಾಗೋಕೆ ಪ್ರಾರಂಭವಾಯಿತು ಕಾಂಗ್ರೆಸ್ ಪಾಳ್ಯದಲ್ಲಿ, ಹೀಗೆ ಏನೇ ಮಿರಾಕಲ್ ಆದರೂ ಕೂಡ 27 ಶಾಸಕರ ಬೆಂಬಲವನ್ನ ಪಡೆದ್ರೂ ಕೂಡ ಸರ್ಕಾರ ರಚನೆ ಸಾಧ್ಯವಾ ಅನ್ನೋ ಪ್ರಶ್ನೆಗೆ ಉತ್ತರ ನೋ. ಯಾಕೆ ಅಂತಂದ್ರೆ 27 ಶಾಸಕರು ಇನ್ ಕೇಸ್ ಏನಾದರೂ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಮೈತ್ರಿ ಪಾಳ್ಯದ ಕಡೆಗೆ ಬಂದ್ರೆ
ಪಕ್ಷಾಂತರ ನಿಷೇಧ ಕಾಯ್ದೆ ಅವರ ಮೇಲೆ ಅನ್ವಯ ಆಗತ್ತೆ, ಅವರ ಶಾಸಕತ್ವ ಅನರ್ಹ ಆಗತ್ತೆ, ಮತ್ತೊಮ್ಮೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೂ ಕೂಡ ಕಷ್ಟ ಆಗುವಂತಹ ನಿಯಮಗಳು ಅವರ ವಿರುದ್ಧವಾಗಿ ಜಾರಿಯಾಗುವ ಸಾಧ್ಯತೆ. ಅಲ್ಲಿಗೆ ಏನೇ ಸರ್ಕಸ್ ಮಾಡಿ 27 ಮಂದಿಯನ್ನ ಸೆಳೆದ್ರೂ ಕೂಡ ಸರ್ಕಾರ ರಚನೆ ಅನ್ನೋದು ಮೈತ್ರಿ ಪಾಳೆಯಕ್ಕೆ ಕನಸಿನ ಮಾತಾಗೆ ಉಳಿಯುತ್ತೆ. ಈ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗಬಾರ್ದು ಅಂದ್ರೆ ಕಾಂಗ್ರೆಸ್ನ ಒಟ್ಟು ಶಾಸಕರ ಬಲದಲ್ಲಿ 2/3 ಕಾಂಗ್ರೆಸ್ನ ಶಾಸಕರು ಪಕ್ಷವನ್ನ ಬಿಟ್ಟು ಬರಬೇಕಾಗತ್ತೆ. ಆಗ ಮಹಾರಾಷ್ಟ್ರದಲ್ಲಾಯ್ತಲ್ಲ, ಶಿಂದೆ ಹಾಗೆ ಮತ್ತೊಂದು ಬಣದ ಉದ್ಧವ್ ಠಾಕ್ರೆ ಬಣದ ನಡುವೆ ಯಾವುದು ನಿಜವಾದ ಶಿವಸೇನೆ ಅನ್ನೋ ಹೋರಾಟ, ಆ ರೀತಿಯ ಹೋರಾಟ ಆಗುತ್ತೆ. ಯಾವಾಗ ಅಂತಂದ್ರೆ ಕಾಂಗ್ರೆಸ್ ಪಕ್ಷದಿಂದ 3/2 ಶಾಸಕರು ಬಿಟ್ಟು ಬೇರೆ ಪಕ್ಷಕ್ಕೆ ಬಂದು ಸೇರ್ಪಡೆ ಆದಾಗ 2/3 ಕೈ ಶಾಸಕರು ಪ್ರತ್ಯೇಕ ಬಣ ಅಂತ ಹೇಳಿ ತಮ್ಮನ್ನ ತಾವು ಗುರುತಿಸ್ಕೊಳ್ಬೇಕು. ಆಗ ಮಾತ್ರ ಪಕ್ಷಾಂತರ ನಿಷೇಧ ಕಾಯ್ದೆ ಇವರ ಮೇಲೆ ಅಪ್ಲೈ ಆಗೋದಿಲ್ಲ. ಹೀಗೆ ಆಗೋದು ಕೂಡ ಸದ್ಯಕ್ಕೆ ಬಹಳ ಕಷ್ಟ ಇದೆ. 137 ಶಾಸಕರ ಪೈಕಿ ಆ 2/3 ಭಾಗದ ಶಾಸಕರು ಅಂದ್ರೆ ಬರೋಬ್ಬರಿ 90 ಮಂದಿ ಶಾಸಕರು ಬಂಡೇಳ್ಬೇಕಾಗತ್ತೆ. 27 ಜನ ಶಾಸಕರ ಬೆಂಬಲ ಸಿಕ್ಕರೂ ಕೂಡ ಮೈತ್ರಿ ಪಾಳೆಯಕ್ಕೆ ಸರ್ಕಾರ ರಚನೆ ಮಾಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಸಾಧ್ಯವಾಗಬೇಕು ಅಂತಂದ್ರೆ 90 ಮಂದಿ ಕಾಂಗ್ರೆಸ್ನ ಶಾಸಕರು ಬಂಡಾಯದ ಬಾವುಟವನ್ನ ಕೈಯಲ್ಲಿ ಹಿಡಿಬೇಕು. ಯೋಚನೆ ಮಾಡಿ, 90 ಮಂದಿ ಶಾಸಕರನ್ನ ಸೆಳೆಯೋದು, ಬಣ ಕಟ್ಟೋದು, ಆ ಬಣ ಮೈತ್ರಿ ಪಾಳೆಯಕ್ಕೇನೇ ಸಪೋರ್ಟ್ ನೀಡೋದು, ಇದೆಲ್ಲವೂ ಕೂಡ ಕಷ್ಟ ಸಾಧ್ಯ. ಹೀಗಾಗಿ ಕರ್ನಾಟಕದಲ್ಲಿ ಸದ್ಯಕ್ಕೆ ಇರುವಂತಹ ಕಾಂಗ್ರೆಸ್ನ ಸರ್ಕಾರ ಸುಭದ್ರವಾಗಿದೆ. ಹೇಳಿಕೆಗಳು ರಾಜಕೀಯ ಉದ್ದೇಶದಿಂದ, ಚುನಾವಣಾ ಉದ್ದೇಶದಿಂದ ಏನೇ ಬಂದರೂ ಕೂಡ ಸದ್ಯಕ್ಕೆ ಕೈ ನೇತೃತ್ವದ ಸರ್ಕಾರ ಗಟ್ಟಿಯಾಗಿ ಇದೆ. ಆದರೆ ರಾಜಕೀಯದಲ್ಲಿ ಇದಂ ಇತ್ತಂ ಅನ್ನೋ ರೀತಿಯ ಸಿದ್ಧ ಸೂತ್ರಗಳು ಇಲ್ಲದೆ ಇರೋ ಕಾರಣ ಎನಿ ಟೈಮ್, ಎನಿವೇರ್, ಇನ್ ಎನಿ ಫಾರ್ಮ್ ಮಿರಾಕಲ್ ಮೇ ಹ್ಯಾಪನ್. ಹಾಗಾಗೋ ಸೂಚನೆಯಿಂದಲೇ ಕುಮಾರಸ್ವಾಮಿ ಅವರು ಡಿಸೆಂಬರ್ನ ಮುಹೂರ್ತ ಕೊಟ್ಟಿದ್ದಾರಾ ಗೊತ್ತಿಲ್ಲ, ಕಾದ್ ನೋಡೋಣ. ಅಲ್ಲಿಗೆ ಸುದ್ದಿಯನ್ನು ಬಿಟ್ಟು ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಕೋಲಾರ ಕಳೆದ 2 ದಿನಗಳಿಂದ ನಿರಂತರವಾಗಿ ಎಲ್ಲ ಕನ್ನಡದ ಮಾಧ್ಯಮದಲ್ಲೂ ಕೂಡ ಹೆಡ್ಲೈನ್ ಸ್ಟೋರಿ ಆಗ್ತಾ ಇರುವ ಕೋಲಾರದ ಕಾಂಗ್ರೆಸ್ನ ಟಿಕೆಟ್ ಕೋಲಾಹಲ ಇನ್ನೂ ಕೂಡ ಅದು ಬಗೆಹರಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ. 2 ಬಣ, ರಮೇಶ್ ಕುಮಾರ್ ಹಾಗೆ KH ಮುನಿಯಪ್ಪ, 2 ಬಣ ಕೂಡ ತಮ್ಮ ಪಟ್ಟನ್ನ ಸಡಿಲಿಸಲಿಕ್ಕೆ ಸಿದ್ಧರಿಲ್ಲ. ಹೀಗಾಗಿ ಕೋಲಾರ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ವಿಷಯದಲ್ಲಿ ಸಚಿವ ಹಾಗೆ ಶಾಸಕರು ರಾಜೀನಾಮೆಯ ಬೆದರಿಕೆಯನ್ನ ಹಾಕಿದ ನಂತರದಲ್ಲೂ ಕೂಡ ಒಂದು ಬಣದ ಪರವಾಗಿ ನಿಲ್ಲಿಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಸಾಧ್ಯವಾಗ್ತಾ ಇಲ್ಲ. ಯಾವಾಗ ಈ ರಾಜೀನಾಮೆಯ ಬೆದರಿಕೆಯನ್ನ ಒಂದು ಬಣದ ಶಾಸಕರು ಹಾಗೆ ಸಚಿವರು ನೀಡಿದ್ರೋ ಇದರ ಫಲ ಅನ್ನೋ ರೀತಿಯಲ್ಲಿ ಮುನಿಯಪ್ಪ ಅವರ ಅಳಿಯನಿಗೆ ನೀಡಬೇಕಾಗಿದ್ದ, ಚಿಕ್ಕಪೆದ್ದಣ್ಣ ಅವರಿಗೆ ನೀಡಬೇಕಾಗಿದ್ದ ಟಿಕೆಟ್ ಹೋಲ್ಡ್ ಆಗಿದೆ. ಸಚಿವ KH ಮುನಿಯಪ್ಪ ಕುಟುಂಬದ ಹೊರತಾಗಿ ಎಡಗೈ ಸಮುದಾಯ, SC ಎಡಗೈ ಸಮುದಾಯದ ಯಾರಿಗಾದರೂ ಟಿಕೆಟ್ ನೀಡಬೇಕು ಅಂತ ಹೇಳಿ ರೆಬಲ್ ನಾಯಕರು ಒಪ್ಕೊಂಡಿದ್ದಾರಂತೆ. ಮೊದಲಿಗೆ ಇವರ ಡಿಮ್ಯಾಂಡ್ ಎದ್ದದ್ದು 32-35 ವರ್ಷದಿಂದ ಎಡಗೈ ಪಂಗಡಕ್ಕೇನೆ ಟಿಕೆಟ್ ಕೊಡ್ತಿದ್ದೀರಿ, ಈ ಬಾರಿ SC ರೈಟ್ಗೆ ಕೊಡಬೇಕು ಟಿಕೆಟ್ ಅಂತ ಹೇಳಿ. ಆದರೆ ಈಗ ಈ ಒಂದು ವಿಚಾರದಲ್ಲಿ ರೆಬಲ್ ನಾಯಕರ ಮನಸ್ಸನ್ನ ಒಪ್ಪಿಸುವಲ್ಲಿ, ಅವರ ಅಸಮಾಧಾನವನ್ನ ತಣಿಸುವಲ್ಲಿ ಕಾಂಗ್ರೆಸ್ನ ನಾಯಕರು ಯಶಸ್ವಿಯಾಗಿದ್ದಾರೆ. ಓಕೆ, SC ಲೆಫ್ಟ್ಗೆ ಕೊಡಿ, ಆದರೆ ಮುನಿಯಪ್ಪ ಅವರ ಕುಟುಂಬಕ್ಕೆ ಬೇಡ ಅನ್ನೋ ಮಾತನ್ನ ಹೈಕಮಾಂಡ್ ನಾಯಕರ ಮುಂದೆ, ರಾಜ್ಯದ ಕಾಂಗ್ರೆಸ್ ನಾಯಕರ ಮುಂದೆ ಈ ರೆಬಲ್ ನಾಯಕರು ಒಪ್ಕೊಂಡಿದ್ದಾರೆ. ಆದರೆ ಇತ್ತ ಕಡೆ ಮುನಿಯಪ್ಪ ಅವರ ಸಿಟ್ಟು ಮಾತ್ರ ಶಮನ ಆಗಿಲ್ಲ. ಎಲ್ಲ ಕಡೆ ಬಂಡಾಯ ಶಮನ ಆಗತ್ತೆ, ನಮ್ಮಲ್ಲಿ ಯಾಕೆ ಆಗಲ್ಲ ಅಂತಿದ್ದಾರೆ. ಎಲ್ಲ ಕಡೆ ಸಚಿವರ ಮಕ್ಕಳಿಗೆ ಟಿಕೆಟ್ ಸಿಗುತ್ತೆ, ಕುಟುಂಬಸ್ಥರಿಗೆ ಟಿಕೆಟ್ ಸಿಗುತ್ತೆ, ನಮ್ಗೆ ಯಾಕೆ ಕೊಡಲ್ಲ ಅಂತ ಹೇಳ್ತಿದ್ದಾರೆ KH ಮುನಿಯಪ್ಪನವರು. KH ಮುನಿಯಪ್ಪನವರ ಆ ಅಸಮಾಧಾನ ಭರಿತ ಮಾತು ನಿಮ್ಮ ಮುಂದೆ. ಇಲ್ಲಿ ಈ ಬಣಗಳು ಒಂದು ಮಾಡೋಕ್ಕಾಗಲ್ಲ ಅಂದಕ್ಕೆ ಅವರು ಸೀಟ್ ಕೊಡೋಕ್ಕಾಗಲ್ಲ ಅಂದ್ರೆ ಮತ್ತೆ ನೀವಿಬ್ರು ಇಷ್ಟು ಜವಾಬ್ದಾರಿ ಜನ ಒಂದು ಮಾಡೋಕ್ಕಾಗಲ್ಲ ಅಂತೇಳಿ ಹೆಂಗೆ ಹೇಳ್ತೀರಿ ನೀವು? ಅದೇ ಹೇಗೆ ಆಗಲ್ಲ. ನಾನು ಅದನ್ನ ಇವ್ರನ್ನ ಕೇಳ್ತೀನಿ, ಮಾಡಬೇಕು, ಸಾಲ್ವ್ ಮಾಡಬೇಕು. ಬೇರೆ ಕಡೆ ಎಲ್ಲ ಸಾಲ್ವ್ ಮಾಡ್ತಾ ಇಲ್ವಾ? ಕೋಲಾರ ಒಂದಕ್ಕೆ ಸಂಧಾನ ಆಗೋದಿಲ್ವಾ? ಮಾಡಬೇಕು. ಇಲ್ಲಿ ಈ ಬಣಗಳು ಒಂದು ಮಾಡೋಕ್ಕಾಗಲ್ಲ ಅಂದಕ್ಕೆ ಅವರು ಸೀಟ್ ಕೊಡೋಕ್ಕಾಗಲ್ಲ ಅಂದ್ರೆ ಮತ್ತೆ ನೀವಿಬ್ರು ಇಷ್ಟು ಜವಾಬ್ದಾರಿ ಜನ ಒಂದು ಮಾಡೋಕ್ಕಾಗಲ್ಲ ಅಂತೇಳಿ ಹೆಂಗೆ ಹೇಳ್ತೀರಿ ನೀವು? ಅದೇ ಹೇಗೆ ಆಗಲ್ಲ. ನಾನು ಅದನ್ನ ಇವ್ರನ್ನ ಕೇಳ್ತೀನಿ, ಮಾಡಬೇಕು, ಸಾಲ್ವ್ ಮಾಡಬೇಕು. ಬೇರೆ ಕಡೆ ಎಲ್ಲ ಸಾಲ್ವ್ ಮಾಡ್ತಾ ಇಲ್ವಾ? ಕೋಲಾರ ಒಂದಕ್ಕೆ ಸಂಧಾನ ಆಗೋದಿಲ್ವಾ? ಮಾಡಬೇಕು.